ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 17 ಇಂದ ಕ್ವಶನ್ ನಂಬರ್ 24 ವರೆಗೂ ನಾವು ನೋಡಿದ್ವಿ. ಈ ವಿಡಿಯೋದಲ್ಲಿ 3 ಮಾರ್ಕಿಗೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಏನು 25th ಕ್ವಶನ್ ಇದೆಯಲ್ಲ, ಪ್ರೂವ್ ದಟ್ ಇರ್ರಾಷನಲ್ ನಂಬರ್ ಅಂತ ಇದೆ. ಇದನ್ನ ಒಂಥರ ನೀವು ಥಿಯರಮ್ ಅನ್ನ ಬರೆಯೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು 3 ಮಾರ್ಕಿಗೆ. ಹಂಗಾಗಿ ಇದು ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಇದು ನೀವೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದೆನ್ ಕ್ವಶನ್ ನಂಬರ್ 26 ಹೋಗೋಣ. ಕ್ವಶನ್ ನಂಬರ್ 26 ಈ ತರ ಇದೆ. ಇಫ್ ದ zeros of the if the zeros of the quadratic polynomial is 3 -3 and 4 respectively ಅಂತ ಕೊಟ್ಟಿದ್ದಾರೆ. then find the quadratic polynomial and also verify the relationship between zeros and coefficient. ಇಲ್ಲಿ ಎರಡು zeros quadratic polynomial ಅನ್ನ zeros ಅನ್ನ ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ zeros -3 ಮತ್ತೆ 4 ಅಂತೆ. ದೆನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಇಲ್ಲಿ ಆಲ್ರೆಡಿ ಜೀರೋಸ್ ಗಳನ್ನ ಕೊಟ್ಟಿದ್ದಾರೆ ಅವರು, -3 ಮತ್ತೆ 4 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ -3 ಪ್ಲಸ್ 4 ಇವೆರಡನ್ನು ಆಡ್ ಮಾಡಿದೆ ಅಂತಂದ್ರೆ ನಮಗೆ -3 ಬರ್ತತಿ. ಸಮ್ ಆಫ್ ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ, +1 ಅಂತ ಬರುತ್ತೆ ಆಡ್ ಮಾಡಿದೆ ಅಂತಂದ್ರೆ. ಸೊ ಆ +1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಇಲ್ಲಿ ಮೈನಸ್ ಆಸ್ ಇಟ್ ಈಸ್ ಹಂಗೆ ಐತಲ್ಲ, ಹಾಗಾಗಿ -1 ಅನ್ನ ಹಂಗೆ ಬರೀತೀವಿ ಇಲ್ಲಿ. ದೆನ್ ಈ ಪ್ರಾಡಕ್ಟ್ ಅಂತ ಏನಿದೆಯಲ್ಲ, ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ಇಲ್ಲಿ ಕೇಳಿದಾರಲ್ಲ, ಪ್ರಾಡಕ್ಟ್ ಆಫ್ ಜೀರೋಸ್ ಅಂತಂದ್ರೆ -3 ಇಂಟು 4 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 4 12. ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಇಷ್ಟಾಗುತ್ತೆ, 4 ಆಗುತ್ತೆ. -4 ಆಗುತ್ತೆ, -12 ಆಗುತ್ತೆ. ಆ -12 ಅನ್ನ ಇಲ್ಲಿ ಬರಿತೀವಿ, ಈ ಪ್ಲೇಸ್ ನಲ್ಲಿ ಬರಿತೀವಿ. ದೇರ್ ಫೋರ್ ಎಕ್ಸ್ ಸ್ಕ್ವಯರ್ -1x -12 ಅನ್ನೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಅವರೇ ರೂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ, ರೂಟ್ ಗಳನ್ನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. -3 ಅಂಡ್ 4 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು 3 ಅಂತ ಬರ್ಕೊಳ್ತೀವಿ. ಅದನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ and beta value -4 ಅಂತ ಬರ್ಕೊಳ್ತೀವಿ. then we know that sum of zeros alpha plus beta is equal to -b/4 and the product of zeros alpha into beta is equal to c/4 ಅಂತ ಬರ್ಕೊಂತೀವಿ. ಇಲ್ಲಿ -3 ಗೆ +4 ಅನ್ನ ಆಡ್ ಮಾಡಿದ್ರೆ 1 ಬರುತ್ತೆ. ಅಂಡ್ ಇಲ್ಲಿ ಇದರಲ್ಲಿ a ವ್ಯಾಲ್ಯೂ 1 ಆಗುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದರಲ್ಲಿ a ವ್ಯಾಲ್ಯೂ 1 ಆಗುತ್ತೆ. ದೆನ್ b ವ್ಯಾಲ್ಯೂ -1 ಅಂತ ಆಗುತ್ತೆ. c ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ -12 ಅಂತ ಬರ್ಕೊಂಡಿದೀವಲ್ಲ. ಸೊ ಇಲ್ಲಿ ಮೈನಸ್ ಬಿ ಪ್ಲೇಸ್ ನಲ್ಲಿ -1 ಅಂತ ಬರ್ಕೊಂತೀವಿ. ಬಿ ವ್ಯಾಲ್ಯೂ -1 ಅಂತ ಐತಲ್ಲ, ಹಾಗಾಗಿ -1 ಅಂತಂದ್ರೆ 1 ಬರುತ್ತೆ. ಸೊ 1 is equal to 1, ಇದು ವೆರಿಫೈ ಆಯ್ತು. ಅದೇ ತರ ಈ ಪ್ರಾಡಕ್ಟ್ ಆಫ್ ಜೀರೋಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಆಲ್ಫಾ ವ್ಯಾಲ್ಯೂ -3 ಅಂತ ಐತೆ, ಬೀಟಾ ವ್ಯಾಲ್ಯೂ 4 ಅಂತ ಐತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ -12 ಬರುತ್ತೆ. ಅದೇ ತರ c/a ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು c/a ಅಂತ ಐತಲ್ಲ. ಸೊ ಸಿ ಅಂತಂದ್ರೆ ಅದು -12 ಅಂತ ಇಲ್ಲಿ ನಾವು ನೋಡ್ತೀವಿ. therefore -12 divided by 1 ಅಂತಂದ್ರೆ ಈ -12 ದಿಸ್ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಅಥವಾ ಇದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ, 6 ಕ್ವಶನ್ ಕೊಟ್ಟಿದ್ದಾರೆ, ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದು ಅಂತ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ರಿ. ಇಂಟರ್ನಲ್ ಚಾಯ್ಸ್ ಕೊಟ್ಟಿರೋದ್ರಿಂದ ಇದನ್ನ ಹೇಳ್ತೀನಿ ನಿಮ್ಗೆ. ಇಲ್ಲಿ ಆಲ್ಫಾ ಅಂಡ್ ಬೀಟಾ ಆರ್ ದ zeros of the polynomial if alpha plus beta is equal to -3 and alpha into beta is equal to 2, then find the quadratic polynomial and also find the value of alpha minus beta ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲೂ ಕೂಡ ಅದೇ ತರನೇ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಆವಾಗ ಆ ಲಾಸ್ಟ್ ಒಂದು ಕ್ವಶನ್ ಅಲ್ಲಿ ರೂಟ್ಸ್ ಗಳನ್ನ ಅವರೇ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ರು. ಆಲ್ಫಾ ಇಸ್ ಈಕ್ವಲ್ ಟು ಕೊಟ್ಟಿದ್ರು, ಬೀಟಾ ಇಸ್ ಈಕ್ವಲ್ ಟು ಕೊಟ್ಟಿದ್ರು. ಅವಾಗ ನಾವು ಏನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಹಾಕೊಂಡು ಸಾಲ್ವ್ ಮಾಡಿದ್ವಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಅನ್ನ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3 ಕೊಟ್ಟಿದ್ದಾರೆ. ಅಂಡ್ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ಜೀರೋಸ್ ಅನ್ನ ಕೊಟ್ಟಿದ್ದಾರೆ 2. ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡು ಈ ಫಾರ್ಮುಲಾವನ್ನ ಹಾಕೊಂಡು ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ಹಾಕೊಂಡು ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲೇಸ್ ನಲ್ಲಿ ಎಕ್ಸ್ ಸ್ಕ್ವಯರ್ ಅಂಡ್ ಮೈನಸ್ ಪ್ಲೇಸ್ ನಲ್ಲಿ ಮೈನಸ್ ಬರ್ಕೊಂಡು ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಇಲ್ಲಿ ನೋಡ್ರಿ -3 ಕೊಟ್ಟಿದ್ದಾರೆ. ಸಮ್ ಆಫ್ ಜೀರೋಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಬರ್ಕೊಳ್ತೀವಿ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಕೊಟ್ಟಿದ್ದಾರೆ 2.
ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಆಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಅಂತ ಬರಿತೀವಿ. ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಮತ್ತೆ ಸಾಲ್ವ್ ಮಾಡಿದಾಗ ನಮಗೆ ಆಲ್ಫಾ ಇಸ್ ಈಕ್ವಲ್ ಟು -1 ಅಂತ ಬರ್ತೈತಿ, ಬೀಟಾ ಇಸ್ ಈಕ್ವಲ್ ಟು -2 ಅಂತ ಬರುತ್ತೆ ಸಾಲ್ವ್ ಮಾಡಿದಾಗ. ದೇರ್ ಫೋರ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಲಾಸ್ಟಿಗೆ ಇಲ್ಲಿ ಆಲ್ಫಾ ಮೈನಸ್ ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತೆ. ಸೊ ಇಲ್ಲಿ ಆಲ್ಫಾ ವ್ಯಾಲ್ಯೂ -1 ಬಂದತೆ ಅಂಡ್ ಬೀಟಾ ವ್ಯಾಲ್ಯೂ -2 ಬಂದಿದೆ. ದೇರ್ ಫೋರ್ ಆಲ್ಫಾ ಮೈನಸ್ ಬೀಟಾ, ಆಲ್ಫಾ ವ್ಯಾಲ್ಯೂ -1 ಬಂದಿದೆ ಅಂಡ್ ಮೈನಸ್ ಆಸ್ ಇಟ್ ಈಸ್ ನಾವು ಇಲ್ಲಿ ಕೇಳಿದಾರಲ್ಲ ಅದಕ್ಕೆ ಮೈನಸ್ ಹಾಕೊಳ್ತೀವಿ. ಅಂಡ್ ಬೀಟಾ ವ್ಯಾಲ್ಯೂ ಮತ್ತೆ -2 ಅಂತ ಬಂದಿದೆ, ಅದನ್ನ ಬ್ರಾಕೆಟ್ ನಲ್ಲಿ ಬರ್ಕೋಬೇಕು ಈಗ. -2 ದಿಸ್ ಇಸ್ ಈಕ್ವಲ್ ಟು -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, +2 ದಿಸ್ ಇಸ್ ಈಕ್ವಲ್ ಟು 1 ಅಂತ ಬರಿತೀವಿ. ಇಲ್ಲಿ ಬಂದಿದೆಯಲ್ಲ 1. ಸೊ ಈ ತರ ಸಾಲ್ವ್ ಮಾಡ್ತೀವಿ. ಕ್ವಶನ್ ನಂಬರ್ 26ಗೆ 27th ಹೋಗೋಣ. ಈಗ 27th ಕ್ವಶನ್ ಅಲ್ಲಿ ಇಲ್ಲಿ ಕ್ವಶನ್ ಈ ತರ ಇದೆ. ಇವ್ಯಾಲ್ಯುವೇಟ್ 5 into cos square 60 degree plus 4 into secant square 30 degree minus tan square 45 degree divided by sin square 30 degree plus cos square 30 degree ಅಂತ ಐತೆ. ನೀವು ಇದನ್ನೆಲ್ಲ ವ್ಯಾಲ್ಯೂಸ್ ಅನ್ನ ಹಾಕೊಳ್ಳೋದಕ್ಕಿಂತ ಫಾರ್ಮುಲಾದಲ್ಲಿ ಅಂದ್ರೆ ಐಡೆಂಟಿಟೀಸ್, ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಬರ್ತಾವಲ್ಲ ಅದನ್ನ ನೀವು ನೆನ್ಪಿಟ್ಕೋಬೇಕು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ವ್ಯಾಲ್ಯೂ ಸೇಮ್ ಇದ್ದಾಗ, ಥೀಟಾ ಅಂತ ಇದ್ದಾಗ ಸೇಮ್ ಇದ್ದಾಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ರ ವ್ಯಾಲ್ಯೂ 1 ಆಗಿಬಿಡ್ತೈತಿ. ಇದನ್ನ ನಾವು ಸಿಂಪ್ಲಿಫೈ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ನಾವು 1 ಅಂತ ಬರೀಬಹುದು. ಇಲ್ಲಿ ನೋಡ್ರಿ, ಕೆಳಗಡೆ 4 1 ಕ್ಯಾನ್ಸಲೇಷನ್ ಆಗಿ ಬರೀ 1 ಅಂತ ಬರುತ್ತೆ, ಆನ್ಸರ್ 1 ಅಂತ ಬರುತ್ತಲ್ಲಿ. ಬಟ್ ಆದ್ರೂ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. 5 ಪ್ಲೇಸ್ ನಲ್ಲಿ ಏನ್ ಬರೀಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದಾರಲ್ಲ ಕ್ವಶನ್, 5 ಪ್ಲೇಸ್ ನಲ್ಲಿ 5 ಅಂತ ಬರೆಯೋಣ. ಇಂಟು ಕಾಸ್ ಸ್ಕ್ವಯರ್ 60 ಡಿಗ್ರಿ ಅಂತಂದ್ರೆ ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2. ಸೊ 1/2 ಇಂಟು ಇದ್ರ ಮೇಲ್ಗಡೆ ಸ್ಕ್ವೇರ್ ಐತೆ, ಕಾಸ್ ಸ್ಕ್ವೇರ್ ಅಂತ ಐತಲ್ಲ, ಸ್ಕ್ವೇರ್ ಬರೀತೀನಿ. ಪ್ಲಸ್ 4 ಪ್ಲೇಸ್ ನಲ್ಲಿ 4 ಹಂಗೆ ಬರೀತೀನಿ. ಸೀಕೆಂಟ್ 30 ಡಿಗ್ರಿ ಅಂತಂದ್ರೆ 2/√3. ಸೊ 2 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ಅಂತ ಐತೆ, ಹೋಲ್ ಸ್ಕ್ವೇರ್ ಕೊಟ್ಟಿರ್ತಾರೆ ಸ್ಕ್ವೇರ್, ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ 1 ಸ್ಕ್ವೇರ್ ಅಂತಂದ್ರೆ 1 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅಥವಾ ಅದನ್ನ ನೀವು ವ್ಯಾಲ್ಯೂ ಹಾಕೊಂಡು ಸೈನ್ ಸ್ಕ್ವೇರ್ 30 ಡಿಗ್ರಿ, ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಅದು 1/2 ಹೋಲ್ ಸ್ಕ್ವೇರ್. ಸೊ ಎರಡನ್ನು ಅಕೌಂಟ್ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 1 ಅಂತ ಬರುತ್ತೆ ಲಾಸ್ಟಿಗೆ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ನಲ್ಲಿ. ದಿಸ್ ಈಸ್ ಈಕ್ವಲ್ ಟು 5 ಪ್ಲೇಸ್ ನಲ್ಲಿ 5 ಹಂಗೆ ಬರೆಯೋಣ. ಇಂಟು 1/2 ನ 2 ಸಲ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 1/4 ಅಂತ ಬರ್ತೈತಿ. ಪ್ಲಸ್ 4 ಪ್ಲೇಸ್ ನಲ್ಲಿ 4 ಹಂಗೆ ಬರೆಯೋಣ. 2/√3 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 4 ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್ ಅಂದ್ರೆ 3 ಬರ್ತೈತಿ. -1 ಅನ್ನ ಹಂಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ಕೆಳಗಡೆ 1. ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 5/4 ಅಂತ ಬರುತ್ತೆ. 5/4 ಪ್ಲಸ್ ಇಲ್ಲಿ 4 4 16 ಡಿವೈಡೆಡ್ ಬೈ 3 ಅಂತ ಬರುತ್ತೆ, -1 ಅಂತ ಬರೀತೀವಿ. ಇದನ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸೊ ದಿಸ್ ಈಸ್ ಈಕ್ವಲ್ ಟು 3 5 15 ಅಂತ ಬರೀತೀವಿ. ಇಲ್ಲಿ ನ್ಯೂಮರೇಟರ್ ನಲ್ಲಿ 15 ಪ್ಲಸ್ ಐತೆ, ಪ್ಲಸ್ ಬರೀತಾನೆ, ಇಲ್ಲಿ ಪ್ಲಸ್ ಐತಲ್ಲ ಪ್ಲಸ್ ಬರೀತೀನಿ. 16 4 64 ಅಂತ ಬರೀತೀವಿ. 64 ಡಿವೈಡೆಡ್ ಬೈ ಇಲ್ಲಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೆಳಗಡೆ 4 3 12 ಅಂತ ಬರೀತೀವಿ. -1 ಐತೆ, -1. 64ಗೆ 15 ಅನ್ನ ಆಡ್ ಮಾಡಿದೆ ಅಂತಂದ್ರೆ ಸೊ 64 ಪ್ಲಸ್ 15 79 ಅಂತ ಬರ್ತೈತಿ. 79 ಡಿವೈಡೆಡ್ ಬೈ 12 ಅಂತ ಬರುತ್ತೆ, -1. ಇದನ್ನ ಮತ್ತೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ 1 ಇರುತ್ತೆ. ಸೊ 79 1 79 79 ಮೈನಸ್ 12 1 12 ಡಿವೈಡೆಡ್ ಬೈ 12. ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ 79 ಅಲ್ಲಿ 12 ಸಬ್ಟ್ರಾಕ್ಷನ್ ಮಾಡಿದ್ರೆ 67 ಅಂತ ಬರುತ್ತೆ. 67 ಡಿವೈಡೆಡ್ ಬೈ 12 ಅಂತ ಈ ತರ ಪ್ರೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಪ್ರೂವ್ ದಟ್ 1 ಪ್ಲಸ್ ಸೀಕೆಂಟ್ ಎ ಡಿವೈಡೆಡ್ ಬೈ ಸೀಕೆಂಟ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ LHS ಅನ್ನ ಬರ್ಕೊಳ್ತೀನಿ. ಫಸ್ಟ್ ಇದನ್ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ 1 ಪ್ಲಸ್ ಸೀಕೆಂಟ್ ಎ ಡಿವೈಡೆಡ್ ಬೈ ಸೀಕೆಂಟ್ ಎ ಅಂತ ಐತಲ್ಲ, ಇದನ್ನ LHS ಅನ್ನ ಫಸ್ಟ್ ಸಾಲ್ವ್ ಮಾಡೋಣ. LHS ಅನ್ನ ಸಾಲ್ವ್ ಮಾಡಿದೆ ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು ನೋಡ್ರಲ್ಲಿ 1 ಪ್ಲೇಸ್ ನಲ್ಲಿ 1 ಹಂಗೆ ಬರ್ಕೊಳ್ತೀನಿ. ಸೀಕೆಂಟ್ ಎ ಅಂತ ಐತಲ್ಲ, ಇದು ಸೀಕೆಂಟ್ ಎ ನ ನಾವು 1 ಬೈ ಕಾಸ್ ಎ ಅಂತ ಬರ್ಕೋಬಹುದಲ್ಲ, ಕಾಸ್ ಎ
ಇನ್ವರ್ಸ್ ಆಫ್ ಸೆಕೆಂಟ್ ಎ ಇಸ್ ಈಕ್ವಲ್ ಟು 1 ಬೈ ಕಾಸ್ ಎ ಅಂತ ಬರ್ಕೊಳ್ತೀವಿ. ಡಿವೈಡೆಡ್ ಬೈ ಇದೆ ಡಿವೈಡೆಡ್ ಬೈ. ಅದೇ ತರ ಸೀಕೆಂಟ್ ಎ ಐತಲ್ಲ ಇಲ್ಲಿ ಸೀಕೆಂಟ್ ಎ ನ 1 ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಕಾಸ್ ಎ, ಇನ್ ಟರ್ಮ್ಸ್ ಆಫ್ ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಅಂತ ಬರ್ಕೊಂಡ್ರೆ ಯಾವಾಗ್ಲೂ ಈ ತರ ಪ್ರೂವ್ ದಟ್ ಅಂತ ಕ್ವಶನ್ ಕೊಟ್ಟಾಗ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ಅನ್ನ ಮಾಡಿದೆ ಅಂತಂದ್ರೆ ಬೇಗ ಸಾಲ್ವ್ ಮಾಡಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಇಲ್ಲಿ ಎಲ್ ಸಿ ಎಂ ತಗೊಳ್ಳೋಣ. ಇಲ್ಲಿ ಎಲ್ ಸಿ ಎಂ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಕಾಸ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಬರುತ್ತೆ. ಓಲ್ ಡಿವೈಡೆಡ್ ಬೈ ಇಲ್ಲಿ 1 ಬೈ ಕಾಸ್ ಎ ಐತೆ, 1 ಬೈ ಕಾಸ್ ಎ ನ ಹಂಗೆ ಬರ್ಕೊಳ್ಳೋಣ. ಇಲ್ಲಿ ಕಾಸ್ ಎ ಡಿನಾಮಿನೇಟರ್ ಕ್ಯಾನ್ಸಲೇಷನ್ ಆಗುತ್ತೆ. ಅವಾಗ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ 1 ಬೈ ಕಾಸ್ ಎ ಅಂತ ಬರುತ್ತೆ. ಇದು ಇಕ್ವೇಶನ್ ನಂಬರ್ 1 ಇದು. ಸೊ ಇಕ್ವೇಶನ್ ನಂಬರ್ 1 ಬಂತೀಗ. ಈಗ ಆರ್ ಎಚ್ ಎಸ್ ಅನ್ನ ತಗೊಳ್ಳೋಣ. ಆರ್ ಎಚ್ ಎಸ್ ಅಂತಂದ್ರೆ ಏನೈತೆ ಅಲ್ಲಿ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಐತೆ. ಇಲ್ಲಿ ಡಿನಾಮಿನೇಟರ್ ನಲ್ಲಿ 1 ಮೈನಸ್ ಕಾಸ್ ಎ ಅಂತ ಐತಲ್ಲ, ಅದಕ್ಕೆ ಆರ್ ಎಫ್ ವ್ಯಾಲ್ಯೂ ರಾಷನಲೈಸಿಂಗ್ ಫ್ಯಾಕ್ಟರ್ ತಗೊಂಡು ಅಂದ್ರೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ ಅವಾಗ ನಮಗೆ ಏನ್ ಬರುತ್ತೆ ಅಂತಂದ್ರೆ ಇದನ್ನ ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ತಾ ಹೋಗೋಣ. ಸೊ ಸೈನ್ ಸ್ಕ್ವಯರ್ ಎ ಇಂಟು 1 ಪ್ಲಸ್ ಕಾಸ್ ಎ ಓಲ್ ಡಿವೈಡೆಡ್ ಬೈ ಇಲ್ಲಿ ಇದು ಎ ಪ್ಲಸ್ ಬಿ ಅನ್ಕೋಬೇಕು, ಇದನ್ನ ಎ ಮೈನಸ್ ಬಿ ಅಂತ ಅನ್ಕೋಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ. ಅಂಡ್ ವಿ ನೋ ದಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಆಯ್ತಾ. ಇಲ್ಲಿ ಈ ಕಾಸ್ ಸ್ಕ್ವೇರ್ ಎ ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ. ಅಂದ್ರೆ ಎಲ್ಲೆಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇರ್ತದೋ ಅಲ್ಲಿ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋಬಹುದು. ಹಾಗಾದ್ರೆ ಇಲ್ಲಿ ಡಿನಾಮಿನೇಟರ್ ನಲ್ಲಿ ನೋಡ್ರಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಐತಲ್ಲ, ಅಲ್ಲಿ ನಾವು ಸೈನ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಅಂಡ್ ನ್ಯೂಮರೇಟರ್ ನಲ್ಲಿ ಏನೈತೆ ಸೈನ್ ಸ್ಕ್ವೇರ್ ಎ ಇಂಟು 1 ಪ್ಲಸ್ ಕಾಸ್ ಎ ಐತೆ. ಇಲ್ಲಿ ಡಿನಾಮಿನೇಟರ್ ನಲ್ಲಿ ನಾವು ಈ ಸೈನ್ ಸ್ಕ್ವೇರ್ ಎ ಅಂತ ಬರಿಬಹುದು, ಯಾಕೆಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಐತೆ. ಹಾಗಾಗಿ ಇದನ್ನ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರಿಬಹುದು. ಇದು ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿ ಕ್ಯಾನ್ಸಲೇಷನ್ ಆಗಿ ಇನ್ನೇನು ಉಳಿತು ಅಂತಂದ್ರೆ 1 ಪ್ಲಸ್ ಕಾಸ್ ಎ ಅಂತ ಉಳ್ಕೊಳ್ತು. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಸೊ ಇಕ್ವೇಶನ್ ನಂಬರ್ 1 ಪ್ಲಸ್ ಕಾಸ್ ಎ ಬಂದಿದೆ. ಇಕ್ವೇಶನ್ ನಂಬರ್ 2 ಕೂಡ 1 ಪ್ಲಸ್ ಕಾಸ್ ಎ ಬಂದಿದೆ. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತಂದೇಳಿ ಈ ತರ ನಾವು ಪ್ರೂವ್ ಮಾಡಬಹುದು. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತಂದೇಳಿ ಈ ಒಂದು ಕ್ವಶನ್ಗೆ ಪ್ರೂವ್ ದಟ್ ಅಂತ ಕ್ವಶನ್ಗೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸನ್ನ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಕೊಸೆಕ್ ಎ ಕೊಟ್ಟಿದ್ರು ಅಂತಂದ್ರೆ 1 ಬೈ ಸೈನ್ ಅಂತ ತಗೋಬೇಕು. ಸಿಕೆಂಟ್ ಎ ಕೊಟ್ಟಾಗ ಅದನ್ನ 1 ಬೈ ಕಾಸ್ ಅಂತ ತಗೋಬೇಕು. ಟ್ಯಾನ್ ಎ ಕೊಟ್ಟಾಗ ಟ್ಯಾನ್ ಎ ಅಂತ ಕೊಟ್ಟಾಗ ಸೈನ್ ಎ ಬೈ ಕಾಸ್ ಎ ಅಂತ ತಗೋಬೇಕು. ಕಾಟ್ ಎ ಕೊಟ್ಟಾಗ ಕಾಸ್ ಎ ಬೈ ಸೈನ್ ಅಂತ ತಗೋಬೇಕು. ಹಂಗಾದ್ರೆ ಸ್ವಲ್ಪ ಬೇಗ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಐಡೆಂಟಿಟೀಸ್ ಅನ್ನ ನೆನಪಿರ್ಬೇಕು ಇದಕ್ಕೆ ಸಾಲ್ವ್ ಮಾಡ್ಬೇಕು ಅಂತಂದ್ರೆ. ಸೊ ದಿಸ್ ಇಸ್ ಅಬೌಟ್ ಕ್ವಶನ್ ನಂಬರ್ 27. ಅಂಡ್ ಕ್ವಶನ್ ನಂಬರ್ 28 ಐತಲ್ಲ, ಕ್ವಶನ್ ನಂಬರ್ 28 ಗೆ ಫೈಂಡ್ ದ ಏರಿಯಾ ಆಫ್ ದ ರೋಂಬಸ್. ಒಂದು ರೋಂಬಸ್ ಕೊಟ್ಟಿದ್ದಾರೆ, ಒಂದು ರೋಂಬಸ್ ಇಲ್ಲಿ ಎ ಬಿ ಸಿ ಡಿ ಅಂತ ಒಂದು ರೋಂಬಸ್ ಇದೆ. ಅದನ್ನ ನಾವು ಅಸ್ಯೂಮ್ ಮಾಡ್ಕೋಬೇಕು. ಒಂದು ರೋಂಬಸ್ ಇದೆ, ಅದ್ರದ್ದು ವರ್ಟೇಸಸ್ ಕೊಟ್ಟಿದ್ದಾರೆ. ವರ್ಟೇಸಸ್ ಎ ಬಿ ಸಿ ಡಿ. ಇಲ್ಲಿ ಡಯಾಗ್ನಲ್ ಇದಾವಲ್ಲ, ಡಯಾಗ್ನಲ್ಸ್ ಇದು ಡಯಾಗ್ನಲ್ಸ್ ಇದೆಯಲ್ಲ, ಅಂದ್ರೆ ಎ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ 2,4 ಅಂತ ಇದೆ. ಅಂಡ್ ಸಿ ಕೊಟ್ಟಿದ್ದಾರೆ 8,12 ಅಂತಂದೇಳಿ. ದೆನ್ ಬಿ ಡಿ ವ್ಯಾಲ್ಯೂ, ಈ ಲೆಂತ್ ಕೊಟ್ಬಿಟ್ಟಿದ್ದಾರೆ. ಇದು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಟ್ಟಿದ್ದಾರೆ ಅವರು. 5 ಯೂನಿಟ್ಸ್ ಅಂತ ಬರುತ್ತೆ ಡಿಸ್ಟೆನ್ಸ್. ಈಗ ನಮಗೆ ಗೊತ್ತಿದೆ ಈ ಏರಿಯಾ ಆಫ್ ದ ರೋಂಬಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2 ಅಂತ ಯೂಸ್ ಮಾಡ್ತೀವಿ. ಇದು ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಆಲ್ರೆಡಿ ಬಿ ಡಿ ವ್ಯಾಲ್ಯೂ ಒಂದು ಡಯಾಗ್ನಲ್ ಕೊಟ್ಬಿಟ್ಟಿದ್ದಾರೆ ಅವರೇ, 5 ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಡಯಾಗ್ನಲ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಫೈಂಡ್ ದ ಏರಿಯಾ ಆಫ್ ದ ರೋಂಬಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2 ಅಂತ ಯೂಸ್ ಮಾಡ್ತೀವಿ ನಾವು. ಡಯಾಗ್ನಲ್ 2 ಅನ್ನ ಅವರೇ ಕೊಟ್ಟಿದ್ದಾರೆ, 5 ಬಿ ಡಿ ಅನ್ನ ಅವರೇ ಫೈಂಡ್ ಔಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಎ ಸಿ ಅನ್ನ ಫೈಂಡ್ ಔಟ್ ಮಾಡೋದು ಇದಿಷ್ಟು. ಎ ಸಿ ಅನ್ನ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎ ಸಿ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನೋಡ್ರಿ, ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಇದನ್ನ x1 ಅಂತ ತಗೊಂಡು y1 ಅಂತ ತಗೊಂಡು ಇದನ್ನ x2 y2 ಅಂತ ತಗೊಂಡ್ರೆ, ಸೊ 8 ಮೈನಸ್ 2 ಅಂತಂದ್ರೆ 6 ಬರುತ್ತೆ. 6 ಸ್ಕ್ವೇರ್ ಇಲ್ಲಿ ಬರೀತೀನಿ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 8 ಮೈನಸ್ 2 ಹೋಲ್ ಸ್ಕ್ವೇರ್ ಅಂತಂದ್ರೆ 6 ಸ್ಕ್ವೇರ್ ಬರ್ತತಿ. ಪ್ಲಸ್ 12 ಮೈನಸ್ 4 ಅಂತಂದ್ರೆ 8 ಸ್ಕ್ವೇರ್.
12 minus 4 ಅಂದ್ರೆ 8 square. This is equal to square root of 4. 6 square ಅಂತಂದ್ರೆ 36 plus 8 square ಅಂತಂದ್ರೆ 64. ಇವೆರಡನ್ನು ಆಡ್ ಮಾಡಿದೆ ಅಂತಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ 100 ಬರುತ್ತೆ. 100 ಅಂತ ಸ್ಕ್ವೇರ್ ರೂಟ್ ಆಫ್ 100 ಅಂತಂದ್ರೆ ಇದು 10. ಸೊ ಇದು ಡಿಸ್ಟೆನ್ಸ್ ಡಯಾಗ್ನಲ್ 2 ಐತಲ್ಲ, ಅದು d2 ವ್ಯಾಲ್ಯೂ. d2 is equal to ಇದನ್ನ d1 ಅಂತ ತಗೊಂಡ್ರೆ, ಇದನ್ನ d1 ಅಂತ ತಗೊಂಡ್ರೆ ಇದನ್ನ d2 ಅಂತ ತಗೋಬೇಕು, ಅಥವಾ ಇದನ್ನ d2 ಅಂತ ತಗೊಂಡ್ರೆ ಇದನ್ನ d1 ಅಂತ ತಗೋಬೇಕು. therefore d1 is equal to 10 ಯೂನಿಟ್ಸ್ ಅಂತ ಆಗುತ್ತೆ. ದೆನ್ ಹಾಫ್ ಇಂಟು d1 ಇಂಟು d2, ಇಲ್ಲಿ 2 1 2 5 ಕ್ಯಾನ್ಸಲೇಷನ್ ಆಗುತ್ತೆ, 5 5 ಎಷ್ಟಾಗುತ್ತೆ 25 ಅಂತ ಬರುತ್ತೆ. 25 ಸ್ಕ್ವೇರ್ ಯೂನಿಟ್ಸ್ ಅಂತಂದೇಳಿ 28th ಕ್ವಶನ್ ಆಗುತ್ತೆ. ಸೊ ಈಗ 25 ನೋಡಿದ್ವಿ, 26 ನೋಡಿದ್ವಿ, 27 ನೋಡಿದ್ವಿ, ಮತ್ತೆ 28 ನೋಡಿದ್ವಿ. ನಾವು ಅಪ್ ಟು 28th ಕ್ವಶನ್ ವರೆಗೂ ಇವತ್ತು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾನು 28th ಇಂದ ಮತ್ತೆ ಒಂದು ಪ್ರಾಬ್ಲಮ್ 3 ಮಾರ್ಕ್ ಇಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ.